ಅಲೆಗಳ ಮಾತನು ಆಲಿಸುತ್ತೀರವೇ ಬಲೆಯನು ಬೀಸುವ ಚಂದಿರ ದೂರವೇ ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಪುನರ್ವಿವಾಹ ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿಯಿಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ರಾಜಿ ಪಂಚಾಯತಿಗಾದ್ರೆ ನಾವಿಲ್ಲ. ರಾಜಿ ಪಂಚಾಯತಿ ಜಗಳ ಇದ್ಯಾವುದೂ ಅಲ್ಲ. ಕೆಲವು ವಿಷಯಗಳನ್ನು ಇತ್ಯರ್ಥ ಮಾಡ್ಕೋಬೇಕು. ನನ್ನ ಮಗ ಇವತ್ತು ಪ್ರಪಂಚದ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾನೆ. ಅವ್ರು ಹಾಗೆ ಅನ್ನಿಸ್ಕೊಳ್ಳೋದಕ್ಕೆ ಅವರೇ ಕಾರಣ. ನಾನು ಮಾತಾಡ್ತಾ ಇದ್ದೀನಿ ಸೂರ್ಯ. ನಿಮಗೆ ಮಗ ಹೇಗೆ ಹೆಚ್ಚೋ ನನಗೆ ನನ್ನ ಸೊಸೆ ಹೆಚ್ಚು. ನನಗೂ ಸೊಸೆನೆ ಒಂದು ಕಾಲಕ್ಕೆ. ಒಂದು ಕಾಲಕ್ಕೆ ಅಂದರೆ ಈಗಲ್ವಾ? ಅಮ್ಮ ನೀ ಸುಮ್ಮನೆ ಇದೆ. ಅದನ್ನೇ ಇತ್ಯರ್ಥ ಮಾಡಕ್ಕೆ ಬಂದಿರೋದಿಲ್ಲಿ. ನೋಡಿ ಸೂರ್ಯ, ನೀವು ಅವತ್ತು ಆ ದಿನ ತಳ್ಳಿದ್ರಿ. ಅವ್ರಿಗೆ ಏನು ಬೇಕಾದರೂ ಆಗ್ಬೋದಿತ್ತು, ಆದರೆ ಸ್ವಲ್ಪದ್ರಲ್ಲೇ ಪಾರಾದ. ಏನರ್ಥ ಇದು? ಏನರ್ಥ ಅಂದರೆ ಏನು? ಅವತ್ತು ಸೂರ್ಯ ಆ ದಿನ ತಡಿದೇ ಹೋಗಿದ್ರೆ ರಂಜಿತ್ನ ಕೊಂದೇ ಹಾಕ್ತಿದ್ನಂತೆ. ಅದ್ರ ಅರ್ಥ ಏನು? ನೀವು ಅಂತೆ ಕಂತೆಗಳ ಬಗ್ಗೆ ಮಾತಾಡ್ತಿದ್ದೀರಾ. ನೀವು ಅಷ್ಟೇ. ನಿಮ್ಮ ಸೊಸೆ ಹೇಳಿದ್ದನ್ನ ನೀವು ಕೇಳಿಸ್ಕೊಂಡಿದ್ದೀರಿ, ನನ್ನ ಮಗ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅದೇ ವಿಚಾರ. ನಾವಿಬ್ಬರೂ ಅದನ್ನು ನೋಡಿರೋ ಅವರಿಬ್ಬರ ಮಧ್ಯೆ ತಪ್ಪು ಕಲ್ಪನೆ ಉಂಟಾಗಿದೆ. ಅದನ್ನು ಬಗೆಹರಿಸ್ಬೇಕಲ್ವಾ? ಬಗೆಹರಿದು ಏನಾಗಬೇಕಾಗಿದೆ? ಮುಂದಿಂದು ನಮ್ಮ ಕೈಲಿಲ್ಲ, ಅದು ಅವ್ರಿಗೆ ಬಿಟ್ಟಿರೋದು. ನೀವೇ ತಾನೇ ಮದುವೆ ಮಾಡಿಸಿದ್ದು ನಿಮ್ಮ ಸೊಸೆಗೆ. ನನ್ನ ಮಗ ಸರಿ ಇಲ್ಲ, ಈ ಹುಡುಗಿ ಭಾಳ ಹಾಳಾಗಬಾರ್ದು, ನನ್ನ ಮನೆ ಸೊಸೆನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ನೀವೇ ತಾನೇ ಹೇಳಿದ್ದು. ಇಲ್ಲ ಅಂತ ನಾನು ಹೇಳ್ತಿಲ್ವಲ್ಲ. ಅವತ್ತು ನಿಮ್ಮ ಮಗ ಸರಿ ಇಲ್ಲ ಅಂತ ಬಿಟ್ಟು ಬಂದು, ಇವತ್ತು ನನ್ನ ಮಗ ಸರಿ ಇಲ್ಲ ಅಂತ ಬಿಟ್ಟು ಹೋಗಿದ್ದಾಳೆ. ಏನನ್ಕೊಂಡಿದ್ದಾಳೆ ನಿಮ್ಮ ಸೊಸೆ? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀವು ಒಂದು ಹೆಣ್ಣಾಗಿರೋದಕ್ಕೆ ಮಾತಾಡ್ತಾ ಇರೋದು. 4 ಜನರ ಮುಂದೆ ನನ್ನ ಮಗನ ತಲೆ ತಗ್ಸೋ ಹಾಗೆ ಮಾಡಿದ್ಲಲ್ಲ, ಇವತ್ತು ಯಾವ ಮುಖ ಹೊತ್ಕೊಂಡ್ಬಂದೇಳೆ ಮಾತಾಡಕ್ಕೆ? ಅವಳು ಬರಲಿಲ್ಲ, ನಾನು ಅವಳನ್ನ ಕರ್ಕೊಂಡು ಬಂದಿದ್ದು. ಇದು ನಾವಿಬ್ರು ಮಾತಾಡಿ ಇತ್ಯರ್ಥ ಮಾಡೋದಲ್ಲ, ಅವರಿಬ್ರು ಮಾತಾಡ್ಕೋಬೇಕು. ಯಾವ ಇತ್ಯರ್ಥನೂ ಬೇಕಾಗಿಲ್ಲ. ನಿಮ್ಮ ಸೊಸೆ ನನ್ನ ಮಗನ ಜೊತೆ ಇರೋ ಅಗತ್ಯ ಇಲ್ಲ.